ಗ್ರಾಮೀಣ ಜನರಿಗೆ ಅನುಕೂಲ ಆಗ್ಲಿ ಗುಳೆ ಹೋಗೋದನ್ನ ತಪ್ಪಿಸೋಣ ಅನ್ನೋ ಹಿನ್ನೆಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ ನೋಡ್ತಾ ಹೋಗೋಣ. ಅರಣ್ಯ ಇಲಾಖೆ ಕಚೇರಿಯಲ್ಲಿ ನಕಲಿ ಸಹಿ ದಂಧೆ, ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಗೋಲ್ಮಾಲ್. ಹೀಗೆ ಯಾವುದೇ ಭಯ ಇಲ್ಲದೆ ರಾಜಾರುಷವಾಗಿ ಯಾರ್ಯಾರದ್ದೋ ಹೆಸರಿನ ಮುಂದೆ ಹೆಬ್ಬೆಟ್ಟು ಗುರುತು ಒತ್ತುತ್ತಾ ಇರೋ ಆಸಾಮಿ. ಮತ್ತೊಂದ್ ಕಡೆ ಕಾರ್ಮಿಕರ ಹೆಸರಿನ ಮೇಲೆ ಹಣ ಲೂಟಿ ಮಾಡಿರೋ ದುರುಳರ ಬಗ್ಗೆ ಸಾಕ್ಷಿಯಾಗಿರೋ ರಿಪೋರ್ಟ್ ಕಾರ್ಡ್. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ನರೇಗಾ ಯೋಜನೆಯ ಕಾಮಗಾರಿ. ದೇಶದಲ್ಲಿ ಗ್ರಾಮೀಣ ಜನರ ಬದುಕು ಹಸನಾಗಿರ್ಬೇಕು, ತಮ್ಮೂರ್ನಲ್ಲೇ ಕೆಲಸ ಕೊಟ್ಟು ಗುಳೆ ಹೋಗೋರನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಪ್ರತಿಯೊಬ್ಬರಿಗೆ 100 ದಿನ ಕೂಲಿ ಕೊಟ್ಟು ದಿನಕ್ಕೆ 309 ರೂಪಾಯಿ ಕೂಲಿಯನ್ನ ನೀಡಲಾಗ್ತಿದೆ. ಆದ್ರೆ ಇದೀಗ ಈ ಯೋಜನೆ ಅಧಿಕಾರಿಗಳಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಇದೀಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೋಟಿ ಭ್ರಷ್ಟಾಚಾರ ಆಗಿರೋದು ಬಯಲಾಗಿದೆ. ಅರಣ್ಯ ಸಂಪತ್ತು ಹೆಚ್ಚಿಸುವ ಅರಣ್ಯೇತರ ಭೂಮಿಯಲ್ಲಿ ಸಸಿಗಳನ್ನ ನೆಟ್ಟು ಸಾಮಾಜಿಕ ಅರಣ್ಯ ಅಭಿವೃದ್ಧಿ ಪಡಿಸೋದಿಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಆದ್ರೆ ಅರಣ್ಯ ಸಂಪತ್ತಿನ ಕಾಳಜಿ ವಹಿಸದೆ ಕಾರ್ಮಿಕರ ಹೆಸರಲ್ಲಿ ಅಧಿಕಾರಿಗಳು ಹಣ ಲೂಟಿ ಮಾಡ್ತಿದ್ದಾರೆ. ಅಧಿಕಾರಿಗಳೇ ಅವ್ಯವಹಾರದಲ್ಲಿ ನೇರವಾಗಿ ಭಾಗಿಯಾಗಿ ಕಾರ್ಮಿಕರ ಹೆಸರಲ್ಲಿ ನಕಲಿ ಸಹಿ ಹಾಗೂ ಬೆರಳಚ್ಚು ಒತ್ತಿ ಹಣ ಲಪಟಾಯಿಸ್ತಾ ಇರುವುದು ಈಗ ಬಯಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 2022-23ನೇ ಸಾಲಿನಲ್ಲಿ ಸಾಮಾಜಿಕ ಅರಣ್ಯ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದ್ರೆ ಇಲ್ಲಿ ನಕಲಿ ಕೂಲಿ ಕಾರ್ಮಿಕರ ಹೆಸರುಗಳನ್ನ ತೋರಿಸಿ ಹಣ ಲಪಟಾಯಿಸಲಾಗಿದೆ. ಸುರಪುರ, ಯಾದಗಿರಿ ಹಾಗೂ ಗುರುಮಠಕಲ್ ತಾಲೂಕಿನಲ್ಲಿ ಅಂದಾಜು 2 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಲೂಟಿ ಮಾಡಿರುವುದು ಸ್ಪಷ್ಟವಾಗಿದೆ. ಅರಣ್ಯ ಇಲಾಖೆ ಕಚೇರಿಯಲ್ಲೇ ದಲ್ಲಾಳಿಗಳಿಂದ ನಕಲಿ ಸಹಿ ಮಾಡೋ ದಂಧೆ ನಡೆದಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಯಾದಗಿರಿ ಜಿಲ್ಲೆಯಲ್ಲಿರುವ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಸುರಪುರ ತಾಲೂಕು ತಿಂತಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯ ಕಾಮಗಾರಿ ಮಾಡುವ ಮುಖಾಂತರ ಏನಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿ ಕೆಲಸ ಕೊಡದೆ ಒಂದು ಮಷಿನರಿಲೇ ಕೆಲಸ ಮಾಡಿ ಏನಪ್ಪ ಅಂದ್ರೆ ಇವತ್ತಿನಲ್ಲೇ ಕೂಲಿ ಕಾರ್ಮಿಕರ ಒಂದು ಬಟ್ಟು ಸಹಿ ಏನಾದ ಹೆಬ್ಬೆರಟು ಗುರುತಾಗಿರ್ಬೋದು, ಸಹಿ ಆಗಿರ್ಬೋದು, ತಾವೇ ಮಾಡೇನಪ್ಪ ಅಂದ್ರೆ ಕೂಲಿ ಕಾರ್ಮಿಕರ ಹೆಸರಲ್ಲಿ ದುಡ್ಡು ಎತ್ತಂಥ ಒಂದು ದುಸ್ಥಿತಿ ಆಗ್ಯದ. ಅದ್ರ ಸಲುವಾಗಿ ನಾವೇನಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಏನು ಕ್ರಮ ಕೈಗೊಳ್ತಾರ ಅಧಿಕಾರಿಗಳ ಮೇಲೆ ನೋಡಮ್ಮ. ಮುಂದಿನ ವಿಚಾರ ಅವ್ರೇನೋ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದ್ರೆ ಅವ್ರನ್ನು ಶಾಮಿಲ್ ಆರ ಅಂತೇಳಿ ನಮ್ಗೆ ಅನ್ನಿಸ್ತದ. ಇನ್ನು ಅಧಿಕಾರಿಗಳ ಕಳ್ಳಾಟ ಲ್ಯಾಬ್ ರಿಪೋರ್ಟ್ನಲ್ಲೂ ಬಯಲಾಗಿದೆ. ಸುರಪುರ ತಾಲೂಕಿನ ತಿಂತಣಿ ಪಂಚಾಯಿತಿಯಲ್ಲಿ ಇದೇ ರೀತಿ ಸಹಿ ಮಾಡಿರುವ ನಿಜ ಬಣ್ಣ ತಜ್ಞರ ವೈಜ್ಞಾನಿಕ ವರದಿಯಿಂದ ಬೆಳಕಿಗೆ ಬಂದಿದೆ. ಇನ್ನು ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡೋಣ. ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಯಾದಗಿರಿ.